ಮುಟ್ಟಾಳ ಸರ್ಕಾರ ಅಲ್ರಿ, ಇವರು ದರೋಡೆ ಮಾಡೋ ಸರ್ಕಾರ, ಇದು ಲೂಟಿಕೋರರ ಸರ್ಕಾರ. ನಮ್ಮ ಅಧ್ಯಕ್ಷರಿಗೆ ಹೇಳ್ತೀನಿ, ಪ್ಲೀಸ್ ಚೇಂಜ್ ಯುವರ್ ವರ್ಡ್. ಈ ಸರ್ಕಾರಕ್ಕೆ ನೀವು ಲೂಟಿಕೋರರ ಸರ್ಕಾರ ಅಂತೇಳಿ ಮುಟ್ಟಾಳ್ರಲ್ಲ ಅವರು. ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ. ರೈತರು, ಅಧಿಕಾರಿಗಳು, ಸಣ್ಣ ಸಣ್ಣ ಅಧಿಕಾರಿಗಳ ಹತ್ರನೂ ಕೂಡ ಲಂಚ ರೀ. ಒಂದು ಸಣ್ಣ ಪೋಸ್ಟಿಂಗ್ ಬೇಕು ಅಂದರೆ ಲಂಚ. ಒಂದು ಸಣ್ಣ ಕೆಲಸ ರೈತ ಹೋಗಿ ಒಂದು ತಹಶೀಲ್ದಾರ್ ಆಫೀಸಲ್ಲಿ ಯಾವುದೇ ಒಂದು ಕಾಗದ ಬೇಕು ಅಂತಂದರೆ ಅದಕ್ಕೆ ಲಂಚ. ಇನ್ನು ಕೆಲವು ಕಡೆ ರೆಕಾರ್ಡ್ಗಳನ್ನು ಅವರೇ ಬಚ್ಚಿಟ್ಬಿಡೋದು ರೆಕಾರ್ಡ್ ರೂಮ್ನಲ್ಲಿ. ಅವರಂತೂ ದೊಡ್ಡ ದೊಡ್ಡ ಭಾಷಣನೇ ಮಾಡ್ತಾರೆ. ಕಂದಾಯ ಸಚಿವರು ಏನಾಗ್ತಾ ಇದೆ ಕಂದಾಯ ಇಲಾಖೆಗಳಲ್ಲಿ ಬಂದು ನೋಡ್ತಾ ಇಲ್ಲ. ಏನು ಹೊಸ ನೀತಿ ತಂದ್ರಿ ನೀವು? ಇಷ್ಟು ಹೇಳ್ತೀರಲ್ಲ, ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಕಡಿಮೆ ಇದೆಯಾ? ಲಂಚದ ಹಾವಳಿ ಕಡಿಮೆ ಇದೆಯಾ ಹೇಳಿ. ನೀವು ತಹಶೀಲ್ದಾರ್ ಕಚೇರಿಯಲ್ಲಿ ಏನಾದರೂ ಕಡಿಮೆ ಮಾಡಿದ್ದೀರಾ? ಸಿಗೆ ಹಣ ಕೊಡ್ದಿರಾ ಒಂದು ಆರ್ಡರ್ ಆಗೋದಿಲ್ಲ. ಹಣ ಕೊಟ್ಟರೆ PTCLನ ಪರ ಆದರೂ ಮಾಡ್ತಾನೆ, ಇಲ್ಲ ಅವನ ಹಣ ಕೊಡದೇ ಇದ್ರೆ ವಿರುದ್ಧ ಆದರೂ ಮಾಡ್ತಾನೆ. ಮೇಲೆ ಓದಷ್ಟು ದುಡ್ಡು ಜಾಸ್ತಿ. ಯಾವ ಇಲಾಖೆ ಹೇಳಿ? ಇಂಥ ಇಲಾಖೆ ನಾವು ಬಿಟ್ಟಿದ್ದೀವಿ? ಯಾವುದು ಬಿಟ್ಟಿಲ್ಲ. ಬಿಹಾರ ರಾಜ್ಯಕ್ಕೆ ಇವರು ಸುಮಾರು 2,000 ಕೋಟಿ ಕೊಡ್ಬೇಕಂತೆ ಕಲೆಕ್ಟ್ ಮಾಡಿ ಕಾಂಗ್ರೆಸ್. ಅದಕ್ಕೆ ಕೆಲವರಿಗೆ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ಅವ್ರವ್ರ ಜವಾಬ್ದಾರಿ ಕೊಟ್ಬಿಟ್ಟವ್ರೆ. ನೋಡಪ್ಪ, ನೀನು 500 ಕೋಟಿ ನೀನು ಕಲೆಕ್ಟ್ ಮಾಡಿಕೊಡ್ಬೇಕು. ನಿಂದು 2 ಇಲಾಖೆ, ದೊಡ್ಡ ಇಲಾಖೆ, ನೀನು 1,000 ಕೋಟಿ ಕೊಡಬೇಕು, ನೀನು 200 ಕೋಟಿ ಕೊಡ್ಬೇಕು. ಹಿಂಗೆ 2,000 ಕೋಟಿ ಬಿಹಾರಕ್ಕೆ ಕೊಡ್ಬೇಕಂತೆ ಇವರು. ಮೈ ಇನ್ಫಾರ್ಮೇಶನ್. ಅದಕ್ಕೆ ಹೇಳಿದ್ದು ನಾನು, ಈ ಸರ್ಕಾರ ಲೂಟಿಕೋರರ ಸರ್ಕಾರ.